ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀವೇನಕ್ಕೆ ಇಷ್ಟು ಟೆನ್ಷನಲ್ಲಿ ಇದ್ದೀರಾ? ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ತಾರಾ. ಕರ್ಣ ಅವ್ರಿಗೆ ಫೋನ್ ಮಾಡಿದ್ದ. ಮಾತಾಡ್ತಾ ಇರೋವಾಗ ಸಂಜಯ್ ಅಂತ ಹೇಳಿದಷ್ಟೇ ನನ್ನ ಕಿವಿಗೆ ಬಿದ್ದಿದ್ದು. ಈಗ ನೋಡಿದ್ರೆ ಗಾಬರಿಲಿ ಹೋಗ್ತಿದ್ದಾರೆ. ಏನಾಯ್ತು ಅಂತ ನನ್ನ ಹತ್ರನೂ ಹೇಳ್ತಿಲ್ಲ. ಸಂಜು ಹೆಸರ? ಅವನಿಗೇನಾಯ್ತು? ಛೇ, ಸಂಜುಗೆ ಏನೂ ಆಗಿರಲ್ಲ. ನಾನು ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೀನಿ? ಸಂಜುಗೆ ಏನೂ ಆಗಲ್ಲ. ಅದಕ್ಕೆ ನೀವು ಟೆನ್ಷನ್ ತಗೋಬೇಡಿ, ಆರಾಮಾಗಿರಿ. ಓಹೋ, ನಾನು ಕಾಣ್ದಿರೋ ಕೇಸು, ನಾನು ಕಾಣ್ದಿರೋ ಸ್ಟೇಷನ್, ಅದೇನಾಗುತ್ತೆ ನೋಡ್ಕೊಂಬಿಡೋಣ. ಕರ್ಸು, ಅದು ಯಾರನ್ನು ಕರ್ಸಿಯೋ ಕರ್ಸು. ಕಮಾನ್ ಕಮಾನ್ ಕಮಾನ್. ಏನ್ ಮಾತಾಡಿದ್ರು ಅರ್ಗಿಸ್ಕೋಬಹುದು ಅನ್ನೋ ಸೊಕ್ಕಲ್ವಾ ನಿನ್ಗೆ? ಬೀದಿಲ್ ಮೆರವಣಿಗೆ ಮಾಡಿಸ್ತೀನಿ, ನೋಡ್ತಾ ಇರು. ಏಯ್, ಹಂಗೆ ಕಟೌಟ್ ಹಾಕ್ಸಕ್ಕೆ ಹೇಳ್ಬಿಡು. ಅವನಿಗೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲ. ಅವನು ಹೋಗ್ಲಿ, ಬಿಟ್ಬಿಡಮ್ಮ. ಪ್ರಜ್ಞೆ ಬರ್ಸೋದಕ್ಕೆ ಅಲ್ವಾ ನಾನು ಇದನ್ನೆಲ್ಲ ಮಾಡ್ತಾ ಇರೋದು. ನೀನ್ ಸುಮ್ಮನೆ ನಿಂತ್ಕೋ ಶಾಂತಿ. ಅಕ್ಕ ಬಾರಿ ಒಳಗೋಗೋಣ. ಇವ್ರ ಹತ್ರ ಏನ್ ಮಾತು? ಏನೇನ್ ಮಾತಾಡ್ತಾ ಇದ್ದಾನೆ ಅಂತ ಕೇಳಿಸ್ಕೊಂಡ್ಯಾ ನೀನು? ಇವತ್ತು ಅದ್ ಏನ್ ತೀರ್ಮಾನ ಆಗ್ಬೇಕು ಹಾಗೆ ಹೋಗ್ಲಿ. ನಮ್ಮನೆ ಮುಂದೆ ನಿಂತ್ಕೊಳ್ಳೋಕೆ ನಮ್ಗೇನೆ? ಪೊಲೀಸ್ ಬರ್ತಾ ಇದಾರಲ್ಲ, ಬರ್ಲಿ ಇದೆ ಇವನ್ಗೆ. ಏಯ್, ಯಾರ ನೀನು? ರಾತ್ರಿ ಟೈಮು ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದೀಯಾ? ಓಹೋ, ಹೆಣ್ಣು ಮಕ್ಕಳು ಕರೆದಿದ್ದಕ್ಕೆ ಹೋಗುಟ್ಟು ಬಂದ ಕಾಕಿ ಪಡೆ. ಸುಳ್ಳು ಪ್ರಕರಣ ಅಂತ ಗೊತ್ತಾಗಿ ವಾಪಸ್ಸು ಮನೆಗೆ ನಡೆ. ಅರೇ ಶಿವ, ಇವನ್ಗೆ ನಟ್ಟು ಬೋಟು ಲೂಸ್ ಆಗಿರೋ ತರ ಇದೆ. ಕರ್ಕೊಂಡು ಜೀಪಲ್ಲಿ ಕೂರ್ಸ್ರಿ, ಸ್ಟೇಷನ್ ಅಲ್ಲಿ ನಟ್ಟು ಬೋಟು ಟೈಟ್ ಮಾಡೋಣ. ಮೇಡಮ್ ಅವರೇ, ಅವನೇನ್ ತಪ್ಪು ಮಾಡ್ದ ಅಂತ ಪೊಲೀಸ್ ಸ್ಟೇಷನ್ ಬಂದು ಒಂದು ಕಂಪ್ಲೇಂಟ್ ಕೊಡಿ. ದೊಡ್ಡ ಮನುಷ್ಯ ಅಂತ ಪಿತ್ತ ನೆತ್ತಿಗೆರಿದೆ ಸರ್ ಇವನ್ಗೆ. ಇವಾಗಲೇ ಬಂದು ಕಂಪ್ಲೇಂಟ್ ಕೊಡ್ತೀನಿ. ನಡೀರಿ ಸರ್. ಬನ್ನಿ ಮೇಡಮ್. ಬೇಡಮ್ಮ, ಇಷ್ಟೊತ್ತಲ್ಲೆಲ್ಲ ಹೋಗೋದು ಬೇಡ. ಬೆಳಗ್ಗೆ ಬೇಕಾದ್ರೆ ಹೋಗಿ. ಶಾಂತಿ, ನಾವು ಹೋಗ್ತಿರೋದು ಪೊಲೀಸ್ ಜೊತೆ ತಾನೆ, ನಮ್ಗೇನು ಆಗಲ್ಲ. ಜೊತೆಲಿ ಪೊಲೀಸ್ ಅವರಿಲ್ವಾ? ನಮ್ಗೆ ಸರಿಯಾಗಿ ಪಾಠ ಕಲಿಸ್ಬರ್ತೀವಿ. ಬಾಗ್ಲು ಹಾಕೊಂಡು ಹುಷಾರಾಗಿ ನಾವು ಬೇಗ ಬಂದ್ಬಿಡ್ತೀವಿ. ಅಕ್ಕ, ನಾನು ನಿನ್ ಜೊತೆ ಬರ್ತೀನಿ. ಹೋಗಜ್ಜಿ, ಒಳಗೆ ಹೋಗು. ಹುಷಾರು. ಹಲೋ ನಿತ್ಯ, ನಾನು ನಯನತಾರ. ಸಾರಿ, ಇಷ್ಟೊತ್ತಲ್ಲಿ ಕಾಲ್ ಮಾಡಬಾರ್ದು ಅನ್ಕೊಂಡೆ. ಆದ್ರೆ ನೀವು ಆಲ್ರೆಡಿ ಡಿಸ್ಟರ್ಬ್ ಆಗಿದ್ದೀರಾ. ಸೊ ಕಡೆ ಪಕ್ಷ ಆಗಿರೋದನ್ನೆಲ್ಲ ಹೇಳಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗತ್ತಂತ ಮಾಡಿದೆ. ಕ್ಲಾರಿಟಿ ಯಾವ ವಿಷಯದಲ್ಲಿ? ನಿತ್ಯ, ಸಾರಿ, ತಪ್ಪು ತಿಳ್ಕೊಬೇಡ. ಕರ್ಣನ್ಗೆ ಈ ವಿಷಯಗಳೆಲ್ಲ ಅರ್ಥ ಆಗಲ್ಲ. ಅವನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದಾನೆ. ನಿನ್ನ ಮದುವೆಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳು ನಮ್ಮ ಮನೇಲಿ ನಡೆಯೋದು ಸಂಜಯ್ಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ.